ಕಬ್ಬು ಬೆಳೆಗಾರರು 8 ದಿನಗಳಿಂದ ಹೋರಾಟ ನಡೆಸಿದ ಮೇಲೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅದರಲ್ಲೂ ಇಷ್ಟು ದಿನ ಕಬ್ಬು ಬೆಳೆಗಾರರ ಬೇಡಿಕೆಗಳು ತಮ್ಮ ಇಲಾಖೆಗೆ ಸಂಬಂಧಿಸಿದ್ದು ಅನ್ನೋದನ್ನೂ ಮರೆತು ಕುಳಿತಿದ್ದಂತಹ ಸಚಿವ ಶಿವಾನಂದ ಪಾಟೀಲ್ರು ಇವತ್ತು ಸಿಎಂ ಹೇಳಿದ ಮೇಲೆ ಬೆಳಗಾವಿಗೆ ಹೋಗಿ ಸಭೆ ನಡೆಸಿದ್ದಾರೆ. ರೈತರ ಮುಂದೆಯೂ ಕೂಡ ಹಾಜರಾಗಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲೂ ಕಬ್ಬು ಬೆಳೆಗಾರರ ಹೋರಾಟ ಮತ್ತು ಬೇಡಿಕೆಗಳ ಬಗ್ಗೆ ಚರ್ಚೆಯಾಗಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. 8 ದಿನಗಳ ನಂತರ ಎಚ್ಚರ. ರೈತರು ಬೀದಿಗಿಳಿದು ಹೋರಾಟ ನಡೆಸಿದಾಗ ಯಾವುದೇ ಸರ್ಕಾರ, ಯಾವುದೇ ಆಳುವ ಸರ್ಕಾರಗಳು ಅವರ ಜೊತೆಗೆ ಮಾತುಕತೆ ನಡೆಸಬೇಕಾಗಿತ್ತು. ಅದು ಜವಾಬ್ದಾರಿ. ಅದರಲ್ಲಿ ಪ್ರತಿಷ್ಠೆ, ಹಠಮಾರಿತನ ಅನ್ನುವಂಥದ್ದು ಅಡ್ಡ ಬರಬಾರ್ದು ಅನ್ನುವಂಥದ್ದು ಇದರ ಬಗ್ಗೆ ಅನೇಕ ಬಾರಿ ಚರ್ಚೆಗಳಾಗಿದ್ದಾವೆ. ಯಾಕಂದರೆ ರೈತರು ತಮ್ಮ ಅಹವಾಲುಗಳನ್ನು ಇಟ್ಟಾಗ ಅದನ್ನು ಒಪ್ಪಿಕೊಳ್ಳಿ ಅಥವಾ ಅವ್ರನ್ನ ಮನವೊಲಿಸಿ ಅವ್ರಿಗೆ ಬೇರೆ ಪರಿಹಾರವನ್ನು ಕೊಡಿ, ಅದೇನು ಅದು ಸರ್ಕಾರಕ್ಕೆ ಬಿಟ್ಟಿರುವಂಥದ್ದು. ಆದರೆ ಚರ್ಚೆಯನ್ನು ನಡೆಸಬೇಕು. ಆದರೆ ಇಲ್ಲಿ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಆರಂಭಿಸಿ 7 ದಿನಗಳ ಕಳೆದ ನಂತರ ಮೊದಲ ಬಾರಿಗೆ ಮಾತುಕತೆಗೆ ಅಂತೇಳಿ ಹೋರಾಟಗಾರರ ಬಳಿಗೆ ಸಚಿವರು ನಿನ್ನೆ ಅಷ್ಟೇ ಹೋಗಿದ್ದು. ಇದಾದ ಮೇಲೆ 8ನೇ ದಿನವಾದ ಇಂದು ಕಬ್ಬು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆಗೆ ನಾಳೆ ಮಾತುಕತೆಗೆ ಸಭೆ ನಿಗದಿಯಾಗಿದೆ. ಸರ್ಕಾರ ರೈತರಿಂದ ಕಬ್ಬು ಖರೀದಿಗೆ ಇಳುವರಿ ಆಧಾರಿತ ದರ ಘೋಷಣೆ ಮಾಡಿದೆ. ಇಷ್ಟು ದಿನ ತನ್ನ ಖಾತೆಯ ಜವಾಬ್ದಾರಿ ಅನ್ನುವಂಥದ್ದನ್ನ ಮರೆತಂತೆ ವರ್ತಿಸಿರುವ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ರು ಇವತ್ತು ಬೆಳಗಾವಿವರೆಗೆ ತಮ್ಮ ಪಾದವನ್ನು ಬೆಳೆಸಿದ್ದಾರೆ. ರೈತರ ಸಮ್ಮುಖದಲ್ಲೂ ಕೂಡ ಹೋಗಿ ಕುಳಿತಿದ್ದಾರೆ. ಮೊದಲು ಬೆಳಗಾವಿಯಲ್ಲಿ ಸಭೆ ನಡೆಸಿ ನಂತರ ನಾಳೆಯಿಂದ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದ ಮತ್ತು ಅವರದ್ದೇ ಅಣಕು ಶವಯಾತ್ರೆಯನ್ನು ಕೂಡ ಮಾಡಿದ್ದ ಗುರ್ಲಾಪುರದ ರೈತ ಹೋರಾಟಗಾರರ ಬಳಿಗೆ ಹೋಗಿ ಶಿವಾನಂದ ಪಾಟೀಲ್ರು ಮಾತುಕತೆ ನಡೆಸಿದ್ದಾರೆ. ಹೀಗೆ ಮೊದಲ ದಿನವೇ ಎಚ್ಚೆತ್ತುಕೊಂಡು ಮಾತಾಡಿ ಬಗೆಹರಿಸಿಕೊಳ್ಳಬೇಕಾಗಿದ್ದ ರೈತರ ಬೇಡಿಕೆಗಳನ್ನು ಬೆಳೆಯಲು ಬಿಟ್ಟು 8 ದಿನಗಳ ನಂತರ ಜ್ಞಾನೋದಯ ಆದವರಂತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಇದರ ಬಗೆಗಿನ ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಟ್ಯಾಗೂರ್ಗೆ ಕಾಗೇರಿ ಅವಮಾನ. ಜನಗಣಮನ, ನಮ್ಮ ರಾಷ್ಟ್ರಗೀತೆಯ ಸಾಲುಗಳು ಕಿವಿಗೆ ಬೀಳ್ತಾ ಇದ್ದಂತೆ ಪ್ರತಿಯೊಬ್ಬ ಭಾರತೀಯರು ಕೂಡ ಎದೆಯುಬ್ಬಿಸಿ ರಾಷ್ಟ್ರಗೀತೆಗೆ ಗೌರವವನ್ನು ಸಲ್ಲಿಸ್ತೀವಿ. ರಾಷ್ಟ್ರಗೀತೆ ಭಾರತ ದೇಶದ ಆತ್ಮಾಭಿಮಾನದ ಸಂಕೇತ. ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶದ ಎಲ್ಲ ಪ್ರಾಂತ್ಯಗಳನ್ನು, ಇಲ್ಲಿನ ನದಿ ಬೆಟ್ಟಗಳ ಸಾಲುಗಳನ್ನು ಕೂಡ ಒಗ್ಗೂಡಿಸಿ ಒಂದೇ ದೇಶ ಅನ್ನುವಂತಹ ಪರಿಕಲ್ಪನೆ ಅಡಿಯಲ್ಲಿ ರಾಷ್ಟ್ರಕವಿ ರವೀಂದ್ರನಾಥ್ ಟ್ಯಾಗೂರರು ಈ ಗೀತೆಯನ್ನು ಬರೆದಿದ್ದರು. ಭಾರತ ಭಾಗ್ಯ ವಿಧಾತೃವಿಗೆ ಅಂದರೆ ನಮ್ಮ ಈ ಸುಂದರ ದೇಶ ಶತಶತಮಾನಗಳಿಂದಲೂ ಒಂದುಗೂಡಿಸಿ ಇಟ್ಟಿರುವ ದೇವರಿಗೆ ಜಯವಾಗಲಿ ಅಂತ ಗೀತೆಯ ಮೂಲಕ ಸಂದೇಶವನ್ನು ಸಾರಿದರು. ಆದರೆ ಯಥಾ ಪ್ರಕಾರ ಡಿಸೆಂಬರ್ 27, 1911ರಂದು ರವೀಂದ್ರನಾಥ್ ಟ್ಯಾಗೂರರು ಹಾಡಿದಂತಹ ಗೀತೆಯ ಬಗ್ಗೆ ಅಂದು ವರದಿಯಾಗಿದ್ದ ತಪ್ಪು ಮಾಹಿತಿಯನ್ನೇ ಮುಂದಿಟ್ಟು ಕರ್ನಾಟಕ ವಿಧಾನಸಭೆಯ ಮಾಜಿ ಸ್ಪೀಕರ್ ಹಾಗೂ ಉತ್ತರ ಕನ್ನಡದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಮ್ಮ ರಾಷ್ಟ್ರಗೀತೆ ಬ್ರಿಟಿಷ್ ದೊರೆಯನ್ನು ಸ್ವಾಗತಿಸಲು ಬರೆದ ಗೀತೆ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಮಾಹಿತಿಗಳಿದ್ದಾವೆ. ರವೀಂದ್ರನಾಥ್ ಟ್ಯಾಗೂರರೇ ಈ ರೀತಿಯ ವಿವಾದಗಳಿಗೆ ಕೊಟ್ಟಿದ್ದಂಥ ಉತ್ತರವನ್ನು ಕೂಡ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಕಬ್ಬು ಬೆಳೆಗಾರರ ಹೋರಾಟ, ನಿರಂತರವಾದಂತಹ ಹೋರಾಟ, ಅಹೋರಾತ್ರಿ ಧರಣಿ, ರಸ್ತೆಯಲ್ಲಿ ಅಡುಗೆ, ರಸ್ತೆಯಲ್ಲಿ ನಿದ್ರೆ, ರಸ್ತೆಯಲ್ಲಿ ಹೋರಾಟ, ಅಣಕ ಶವಯಾತ್ರೆಗಳು, ಅರೆಬೆತ್ತಲೆಯ ಹೋರಾಟಗಳು ಇವೆಲ್ಲವೂ ಕೂಡ ಆದ ನಂತರ ಒಂದು ಕಡೆಯಲ್ಲಿ ಶುರುವಾಗಿರುವಂಥದ್ದು ಬೇರೆ ಬೇರೆ ಜಿಲ್ಲೆಗಳಿಗೆ ವ್ಯಾಪಿಸಿದ ನಂತರ ಇವತ್ತು ಸರ್ಕಾರ ರೈತರ ಬೇಡಿಕೆಗಳ ವಿಚಾರದಲ್ಲಿ ಬಹಳ ವಿಸ್ತೃತವಾಗಿ ಚರ್ಚೆಯನ್ನು ನಡೆಸಿದೆ. ಸಕ್ಕರೆ ಸಚಿವರು ಕಡೆಗೂ ಕೂಡ ತಮ್ಮ ಪಾದವನ್ನು ಬೆಳಗಾವಿ ತನಕ ಬೆಳೆಸಿದ್ದಾರೆ. ರವೀಂದ್ರ ವರದಿ ನಿಮಗೆ ತೋರಿಸಿ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಯಾವುದೇ ಪಕ್ಷೇತರ ಇರಲಿ ಎಲ್ಲಾ ಶಾಸಕರು ಸತ್ತಾರು, ಎಲ್ಲ ಸಚಿವರು ಸತ್ತಾರ. ಸಕ್ಕರೆ ಸಚಿವರು ನಮ್ಮ 3500 ರೂಪಾಯಿ ಬಿಲ್ ಫೈನಲ್ ಮಾಡಲಿ, ಅದಕ್ಕೆ ನಮ್ಮ ರೈತರ ಪಾಲಿಗೆ ಶಿವಾನಂದ ಪಾಟೀಲ್ ಅವರು ಸತ್ತಿದ್ದಾರೆ. ನಮ್ಮ ಡಿಸಿ ಮೂಲಕ ಅವ್ರ ಜೊತೆ ಕಳಿಸಿದ್ದೀವಿ 3200 ರೂಪಾಯಿ
ನಾಳೆ 11 ಗಂಟೆಗೆ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸ್ತಾ ಇದ್ದೀವಿ. ಇದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ರೈತರ ಜೊತೆಯಲ್ಲಿ ಆಡ್ತಾ ಇರ್ತಕ್ಕಂಥ ಚೆಲ್ಲಾಟ. ಉತ್ತರ ಕರ್ನಾಟಕದಲ್ಲಿ ಎದ್ದಿರುವ ಕಬ್ಬು ಬೆಳೆಗಾರರ ಹೋರಾಟದಿಂದಾಗಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಪರಿಹಾರ ಕಂಡುಕೊಳ್ಳಲು ಹರಸಾಹಸ ಪಡುತ್ತಿದೆ. ನಿನ್ನೆ ಸಂಜೆ ಸಚಿವ ಎಚ್.ಕೆ. ಪಾಟೀಲ್ ಮಾಡಿದ್ದ ಸಂಧಾನ ವಿಫಲವಾದ ಕಾರಣಕ್ಕೆ ಇಂದಿನ ಸಚಿವ ಸಂಪುಟ ಸಭೆಯಲ್ಲೂ ಅದನ್ನ ಪ್ರಮುಖ ಅಜೆಂಡಾ ಮಾಡಿಕೊಂಡು ಚರ್ಚಿಸಲಾಯಿತು. ಸಭೆಯಲ್ಲಿ ಸಿಎಂಗೆ ಆಯಾ ಜಿಲ್ಲೆಗಳ ಮಾಹಿತಿಗಳನ್ನು ಸಚಿವರುಗಳು ನೀಡಿದ್ರು. ವಿಜಯಪುರ ರೈತರ ಬಗ್ಗೆ ಎಂಬಿ ಪಾಟೀಲ್, ಬೆಳಗಾವಿ ಹೋರಾಟದ ಬಗ್ಗೆ ಎಚ್.ಕೆ. ಪಾಟೀಲ್, ಬಾಗಲಕೋಟೆ ಹೋರಾಟಗಳ ಬಗ್ಗೆ ಆರ್.ಬಿ. ತಿಮ್ಮಾಪುರ್ ಅವರಿಂದ ಮಾಹಿತಿ ಪಡೆದರು. ಬೆಳಗಾವಿ ಸಭೆ ಮಾಡಿದ್ದ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ರಿಂದಲೂ ಫೋನ್ನಲ್ಲಿ ಮಾಹಿತಿ ಪಡೆದ ಬಳಿಕ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘ ಚರ್ಚೆ ಮಾಡಲಾಯಿತು. ರೈತರ ಪ್ರತಿಭಟನೆಯ ಬಿಸಿ ಜೋರಾಗಿರೋದ್ರಿಂದ ಸಂಪುಟ ಸಭೆಯ ನಂತರ ಸಿಎಂ ಸಿದ್ದರಾಮಯ್ಯನವರೇ ಕಬ್ಬಿನ ಬೆಲೆ ನಿಗದಿ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ರು. ಕರ್ನಾಟಕದಲ್ಲಿ ಕಬ್ಬಿನ ಇಳುವರಿಗೂ ಮಹಾರಾಷ್ಟ್ರದ ಕಬ್ಬಿನ ಇಳುವರಿಗೂ ವ್ಯತ್ಯಾಸಗಳಿರುತ್ತೆ. ಇಳುವರಿ ಆಧಾರಿತ ಬೆಲೆಯೇ ಅಂತಿಮ ಆಗತ್ತೆ. ಕಟಾವು, ಸಾಗಣೆ ವೆಚ್ಚ ಬಿಟ್ಟು ಅಥವಾ ಸೇರಿಸಿಕೊಂಡು ಸಕ್ಕರೆ ಕಾರ್ಖಾನೆಗಳು ಕೆಲವೊಮ್ಮೆ ಬೆಲೆ ನಿಗದಿ ಮಾಡುತ್ತವೆ ಎಂದು ಸಿಎಂ ಸ್ಪಷ್ಟನೆ ನೀಡಿದ್ರು. ಹೋರಾಟ ಮಾಡುತ್ತಿರುವ ರೈತರು ಪ್ರತಿ ಟನ್ಗೆ 3,500 ಕೇಳುತ್ತಿದ್ದು 3,200 ನಿಗದಿ ಮಾಡುತ್ತೇವೆ ಎಂದರು. ಪ್ರತಿಭಟನೆ ಮಾಡುತ್ತಿರುವ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿರುವ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3,200 ಬೆಂಬಲ ಬೆಲೆ ನಿಗದಿಪಡಿಸಿದೆ. 11.25 ಇಳುವರಿ ಬರುವ ಕಬ್ಬಿಗೆ 3,200 ಬೆಂಬಲ ಬೆಲೆ ನಿಗದಿಯಾಗಿದೆ. ಅದು ಕಟಾವು, ಸಾಗಣೆ ವೆಚ್ಚ ಹೊರತುಪಡಿಸಿದ ಬೆಲೆ. ಹಾಗೆ 10.75 ಇಳುವರಿ ಕಬ್ಬಿಗೆ 3,100 ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಿದೆ ಸರ್ಕಾರ. ನಾವು ನಮ್ಮ DC ಮೂಲಕ ಮತ್ತು SP ಮೂಲಕ ಅವ್ರ ಜೊತೆ ಕಳಿಸಿದ್ದೀವಿ. ಏನಪ್ಪ ಅಂತಂದರೆ 3,200 ರೂಪಾಯಿ 10.25 ರಿಕವರಿ ಬಂದರೆ 3,100 ರೂಪಾಯಿ. ಇದನ್ನು ರೈತರಿಗೆ ಮುಟ್ಟಿಸಿದ್ದೀವಿ. ನಾಳೆ 11 ಗಂಟೆಗೆ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸ್ತಾ ಇದ್ದೀವಿ. ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆ ಸಭೆ ನಡೆಸ್ತೀವಿ. ನಾಳೆ ನೀವು ಏನು ಪ್ರತಿಭಟನೆ ರಸ್ತೆಗಳ ಮೂಲಕ ರಸ್ತೆಗೆ ಸಾರ್ವಜನಿಕ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ದಯಮಾಡಿ ನ್ಯಾಷನಲ್ ಹೈವೇ ಅಥವಾ ಸ್ಟೇಟ್ ಹೈವೇ ಮೇಲೆ ಧರಣ ಮಾಡೋದನ್ನು ನಿಲ್ಲಿಸಿ ಅಂತೇಳಿ ಮನವಿ ಮಾಡ್ತೀನಿ. ನಾಳೆ ಮತ್ತೆ ಅವರಲ್ಲಿ ಮನವಿ ಮಾಡ್ತೀನಿ, ಪರಸ್ಪರ ಚರ್ಚೆ ಮೂಲಕ ಇತ್ಯರ್ಥ ಮಾಡ್ಕೊಳ್ಬೇಕು ಹೊರತು ಚರ್ಚೆ ಇಲ್ಲದೇ ಯಾವುದನ್ನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾಳೆ ಸಭೆಗೆ ಬರ್ರಿ ಅಂತ ಅವರಿಗೆ ಮನವಿ ಮಾಡ್ತೇನೆ. ಹಾಗೆ ಇಳುವರಿ ಆಧಾರಿತ ಬೆಲೆ ನಿಗದಿ ಮಾಡುವುದು ರಾಜ್ಯ ಸರ್ಕಾರವಲ್ಲ, FRPಯನ್ನು ನಿರ್ಧರಿಸುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಎಂದು ಮೋದಿ ಸರ್ಕಾರದ ಕಡೆ ಸಿಎಂ ಬೊಟ್ಟು ಮಾಡಿದ್ದಾರೆ. ಪ್ರತಿ ವರ್ಷವೂ FRP ನಿಗದಿ ಮಾಡುವುದೇ ಕೇಂದ್ರ. ಆ FRP ಜಾರಿ ಮಾಡೋದಷ್ಟೇ ರಾಜ್ಯದ ಕೆಲಸ. ಅಷ್ಟಾದ್ರೂ ಸುಮ್ಮನೆ ರಾಜ್ಯ ಸರ್ಕಾರಗಳ ಮೇಲೆ ಗೂಬೆ ಕೂರಿಸುವುದು ಸರಿಯಿಲ್ಲ ಎಂದು ಸಿಎಂ ಸ್ಪಷ್ಟನೆ ನೀಡಲು ಪ್ರಯತ್ನಿಸಿದ್ರು. ನಾಳೆಗೆ ಪ್ರಧಾನಮಂತ್ರಿಗೆ ಪತ್ರ ಬರೆಯುತ್ತಿದ್ದೇನೆ ಎಂದಿರುವ ಸಿಎಂ ಭೇಟಿ ಮಾಡಲು ಸಮಯಾವಕಾಶ ಕೇಳ್ತೇನೆ ಎಂದರು. ದೆಹಲಿಗೆ ಹೋಗಿ ಪ್ರಧಾನಿ ಭೇಟಿ ಮಾಡಿ ರೈತರ ಬೇಡಿಕೆ ಒತ್ತಾಯಗಳ ಬಗ್ಗೆ ಪ್ರಧಾನಿಗೆ ಮನವರಿಕೆ ಮಾಡಿಕೊಡುತ್ತೇವೆ ಎಂದರು. ಇದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ರೈತರ ಜೊತೆಯಲ್ಲಿ ಆಡ್ತಾ ಇರ್ತಕ್ಕಂಥ ಚೆಲ್ಲಾಟ. ಕೇಂದ್ರ ಸರ್ಕಾರ ಹೇಗೆ ಅನ್ಯಾಯ ಮಾಡ್ತಾ ಇದೆ, ಮಲ್ತಾಯಿ ಧೋರಣೆ ತಾಳ್ತಾ ಇದೆ ಅಂತಕ್ಕಂಥಕ್ಕೆ ನಿಮ್ಮ ಉದಾಹರಣೆ. ಅದ್ರ ಜೊತೆಗೆ ನಾಳೆನೇ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದೀನಿ. ನನಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಪತ್ರ ಬರೀತಾ ಇದ್ದೀನಿ. ದಯಮಾಡಿ ಪ್ರಹ್ಲಾದ್ ಜೋಶಿ ಹೋಗಿದ್ದಾರಾ ಇಲ್ಲಿವರೆಗೆ? ಅವ್ರ ಕನ್ಸರ್ನ್ ಮಿನಿಸ್ಟರ್ ಅವರು. ಹೀಗೆ ಸಿಎಂ ಸಿದ್ದರಾಮಯ್ಯನವರು ಪ್ರಹ್ಲಾದ್ ಜೋಶಿ ಹೆಸರು ಹೇಳಿಕೊಂಡು ಆರೋಪ ಮಾಡೋವಾಗ್ಲೇ ಸಿಎಂಗೆ ತಿರುಗೇಟು ಕೊಟ್ಟರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕರ್ನಾಟಕದಲ್ಲಿ ಎವರೇಜ್ ಈಲ್ಡ್ ಇರುವಂತಹದ್ದು, ರಿಕವರಿ ರೇಟ್ ಇರುವಂತಹದ್ದು ಅದು 10.5 ಇರೋದ್ರಿಂದ
3,636 ರೂಪಾಯಿ ಆಗ್ತದೆ. 3,636ಕ್ಕೆ ಸ್ಟೇಟ್ ಅಡ್ವೈಸರಿ ಪ್ರೈಸು ಇತ್ಯಾದಿ ಏನಾದರೂ ಕೊಟ್ಟು ಅಥವಾ ಸ್ಟೇಟ್ನಿಂದ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿ ರೈತರ ಸಮಸ್ಯೆ ಬಗೆಹರಿಸ್ರಿ. ಮೊದಲ ಯಥಾಪ್ರಕಾರವಾಗಿ ಕೇಂದ್ರದ ಮೇಲೆ ಆರೋಪ ಮಾಡುವಂಥದ್ದು ಮತ್ತು ಇವ್ರ ಕೆಲಸ. ಈಗ ನೀವು ಆರೋಪ ಮಾಡ್ತಾ ಇರೋದ್ರಿಂದ ನಾನು ನಿಮ್ಗೆ ವಾಪಸ್ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳೇ, ನೀವು ಈ ಚಿಲ್ಲರ ರಾಜಕಾರಣವನ್ನು ಬಿಡ್ರಿ. 2 ಸರ್ತಿ ಮುಖ್ಯಮಂತ್ರಿ ಆಗಿರಿ ನೀವೀಗ. ನೀವು ಈ ಚಿಲ್ಲರೆ ಆರೋಪವನ್ನು ಬಿಟ್ಟು ಕೇಂದ್ರ ಸರ್ಕಾರ ತನ್ನ ಕರ್ತವ್ಯವನ್ನು ಸಂಪೂರ್ಣವಾಗಿ ನಿರ್ವಹಿಸಿದೆ. ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ಮೊದಲು. ಇನ್ನು ಉತ್ತರ ಕರ್ನಾಟಕದಲ್ಲಿ ಹೋರಾಟದ ಕಿಚ್ಚು ಮೊಳಗಿತ್ತು. 8ನೇ ದಿನವೂ ಕಬ್ಬು ಬೆಳೆಗಾರರು ಬೀದಿಗಿಳಿದಿದ್ರು. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಆಕ್ರೋಶದ ಕಟ್ಟೆಯೇ ಹೊಡೆದಿತ್ತು. ಅಹೋರಾತ್ರಿ ಧರಣಿ ಮಾಡುತ್ತಿದ್ದ ರೈತರು ರಸ್ತೆಯಲ್ಲೇ ಊಟ ತಿಂಡಿ ಮಾಡಿದ್ರು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಬೆಂಬಲ ನೀಡಿತ್ತು. ನಾಳೆ ಬೆಳಗಾವಿ ಜಿಲ್ಲಾ ಬಂದ್ಗೂ ಕರೆ ಕೊಟ್ಟಿತ್ತು. ಮೊನ್ನೆಯಂತೆಯೇ ಇಂದು ಕೂಡ ರೈತರ ಅರೆಬೆತ್ತಲೆ ಪ್ರತಿಭಟನೆಗಿತ್ತು. ಮೂಡಲಗಿ ಪಟ್ಟಣ ಬಂದ್ ಮಾಡಿದ್ದ ರೈತರು ಗುರ್ಲಾಪುರದ ಕ್ರಾಸ್ವರೆಗೂ ಹೋರಾಟ ಮಾಡಿದ್ರು. 8ನೇ ದಿನದ ಹೋರಾಟಕ್ಕೆ ಮೆಡಿಕಲ್ ವಿದ್ಯಾರ್ಥಿಗಳು ಬೆಂಬಲ ನೀಡಿದ್ರು. ರೈತರ ಚಳವಳಿಗೆ ನಾನು ಒಬ್ಬಳ ರೈತನ ಮಗಳಾಗಿ ಹೇಳ್ತೀನಿ, ಏನೇ ಬಂದ್ರು ಏನಾದ್ರೂ ನಾವು ಎಲ್ಲದಕ್ಕೂ ಕಬ್ಬಿನ ಬೆಲೆ ಏರಿಕೆ ಆಗಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಇನ್ನೊಂದ್ ಕಡೆ ಅಥಣಿಯಲ್ಲಿ ರೈತರ ಬಾರುಕೋಲು ಚಳವಳಿಯೂ ನಡೆದಿತ್ತು. ಮೂಡಲಗಿ ಪಟ್ಟಣದಿಂದ ಗುರ್ಲಾಪುರದವರೆಗೆ ಸಚಿವರ ಅಣಕು ಶವಯಾತ್ರೆ ಮಾಡಿದ್ರು ಹೋರಾಟಗಾರರು. ಪಟಾಕಿ ಸಿಡಿಸಿ ಬೊಬ್ಬೆ ಹೊಡೆದು ಆಕ್ರೋಶ ಹೊರಹಾಕಿದ್ರು. ರೈತರ ಪ್ರತಿಭಟನೆಗೆ ಜಯಮೃತ್ಯುಂಜಯ ಸ್ವಾಮೀಜಿ ಹಾಗೂ ಕನ್ಹೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀ ಪಾಲ್ಗೊಂಡು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಕರೆ ಕೊಟ್ಟರೆ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಕರೆ ಈಗಲೂ ಶಾಂತಿಯುತ ಹೋರಾಟ ಮಾಡಕತ್ತಾರೆ. ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆತಪ್ಪ ಅಂದ್ರೆ ಇದು 2ನೇ ನರಗುಂದ ಬಂಡೆ ಆಗುವಂತ ಸಾಧ್ಯತೆ ಇದೆ. ಎಲ್ಲಾನು ನೀವು ಮಾಡಿದಂಗ ಮಾಡ್ಬೇಕು. ಮುಂದೆ ಬರ್ತೀರಪ್ಪ, ಕೈ ಮುಗಿತೀರಿ, ದೇಶನೇ ರೈತರ ಬೆನ್ನೆಲುಬು ಅಂತೀರಿ, ಹಿಂದೆ ಬಂದು ಜಾಡಿಸಿ ಒದ್ದು ಸೊಂಟ ಮುರಿಬೇಕಂತೀರಿ. ಉತ್ತರ ಕರ್ನಾಟಕ ಭಾಗದ ರೈತರ ಹೋರಾಟಕ್ಕೆ ರಾಜ್ಯವ್ಯಾಪಿ ಬೆಂಬಲ ವ್ಯಕ್ತವಾಗಿತ್ತು. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ರೈತರು ವಿಭಿನ್ನ ಪ್ರತಿಭಟನೆ ಮಾಡಿದ್ರು. ನಾಯಕರ ಭಾವಚಿತ್ರಗಳನ್ನಾಗಿಟ್ಕೊಂಡು ಆಕ್ರೋಶ ಹೊರಹಾಕಿದ್ರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಹಾವೇರಿ ಡಿಸಿ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಲಾಯಿತು. ವಿವಿಧ ಮಠಾಧೀಶರು, ಕರವೇ ಹಾಗೂ ವಿವಿಧ ರೈತ ಸಂಘಟನೆ ಬೆಂಬಲ ನೀಡಿದ್ವು. ವಿಜಯಪುರದಲ್ಲೂ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ನಗರದ ಗಗನ್ ಮಹಲ್ ಬಳಿ ಹೋರಾಟ ನಡೆಯಿತು. ಮಾಜಿ ಸಚಿವ SK ಬೆಳ್ಳುಬ್ಬಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಕಲಬುರಗಿಯ ಅಫ್ಜಲ್ಪುರ ಪಟ್ಟಣದ ಸವೇಶ್ವರ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ರು. ಧಾರವಾಡದಲ್ಲೂ ಸಹ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಡಿಸಿ ಕಚೇರಿ ಎದುರು ರೈತರು ಧರಣಿ ನಡೆಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಬಹಳ ಮುಖ್ಯವಾಗಿ ಕಬ್ಬು ಬೆಳೆಗಾರರು ತಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. ಆದರೆ ಸರ್ಕಾರ ತನ್ನ ನಿಲುವನ್ನು ಈಗಾಗಲೇ ಕಬ್ಬು ಬೆಳೆಗಾರರ ಮುಂದಿಟ್ಟಿದೆ. ಈಗ ಕಾರ್ಖಾನೆಗಳ ಮಾಲೀಕರ ಜೊತೆಗೆ ಮಾತುಕತೆ ನಡೆಸಿದ ನಂತರ ಇನ್ನಷ್ಟು ದರ ಹೆಚ್ಚಳ ಮಾಡಿಸೋದಕ್ಕೆ ಸಾಧ್ಯ ಆಗುತ್ತಾ? 3,200 ಇದನ್ನು 3,300 ರೂಪಾಯಿ ಮಾಡಿಸೋದಕ್ಕೆ ಸಾಧ್ಯ ಆಗುತ್ತಾ? ಅದರ ಬಗ್ಗೆಯೂ ಕೂಡ ವಿವರಗಳು ನೋಡಬೇಕು. ನಾಳೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಸರ್ಕಾರ ಯಾವ ಸ್ವರೂಪದಲ್ಲಿ ಇದನ್ನು ಬಗೆಹರಿಸುತ್ತೆ ಅನ್ನೋದು ಕೂಡ ಭಾಳ ಮುಖ್ಯ ಆಗಿದೆ.